ಇಲ್ಲ, ಒಂದು ಸ್ವರ್ಗದಲ್ಲಿದ್ದಾರೆ. ಆದ್ರೂ ಕೂಡ ಅವನನ್ನ ನೆನೆಸ್ಕೊತೀನಿ. ಏಕೆಂದ್ರೆ ನನಗೆ ಅವತ್ತು ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಎಲ್ಲವನ್ನು ಹಿಂಗೆ ಮಾಡಬೇಕು, ಈ ತರನೇ ಮಾಡಬೇಕು, ನಾವು ಹಾಸನದಲ್ಲಿ ಈ ತರ ಮಾಡ್ತಾ ಇದ್ವಿ ಅಂತ ನನಗೆ ವಿಚಾರ ತಿಳಿಸ್ಕೊಟ್ರು. ಇವತ್ತು ಅವನ್ನ ನೆನೆಸ್ಕೊಂತಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು ಸ್ಪೈನಲ್ ಕಾರ್ಡ್ ಏನಾಗಿತ್ತು, ಅವ್ರಿಗೋಸ್ಕರ ಅದು ಏನ್ ಮಾಡ್ಕೊಂಡಿರಲಿಲ್ಲ. ಇದೇ ನಿಮಗೆ ಗೊತ್ತಿರಬೇಕು, ಒಬ್ಬ ಸಿನಿಮಾ ನಟ ಹುಚ್ಚ ವೆಂಕಟ್ ಅಂತ ಇದ್ದಾರೆ. ಅವನು ನಮ್ಮ ಸಮುದಾಯದಲ್ಲಿ ಅಂತ ಗೊತ್ತಾಗಿ ಅವನ್ನ ತಗೊಂಡು ಅವ್ನು ಯಾವ್ದೋ ಒಂದು ಗಲಾಟೆಯಲ್ಲಿ ತಗೊಂಡಾಗ ಸೆಂಟ್ರಲ್ ಜೈಲಲ್ಲಿ ಇಟ್ಟಿರ್ತಾರೆ. ಇವರು ಟಿವಿ ನೋಡ್ತಾ ಇರ್ತಾರೆ. ಇವರು ನಮ್ಮ ಸಮುದಾಯದಲ್ವಾ, ಇವ್ರಿಗೆ ಏನಾದ್ರು ಮಾಡಿ ಮಾಡ್ಬೇಕು ಅಂತ ಇವರ ಜಮೀನಿನ ಪಾಟಿ ತಗೊಂಡೋಗಿ ಅವ್ರಿಗೆ ಶೂರಿಟಿ ಕೊಟ್ಟು ಅವನನ್ನ ಕರ್ಕೊಂಡ್ ಬರ್ತಾರೆ. ಯಾರು ಹುಚ್ಚ ವೆಂಕಟ್ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು. ಇವತ್ತು ಅವ್ರನ್ನ ಕರ್ಕೊಂಡ್ಬಂದು ಒಂದು ಬೆಂಗಳೂರಲ್ಲಿ ಕಾನಿಷ್ಕ ಹೋಟೆಲ್ ಅಂತ ಇದೆ. ಕಾನಿಷ್ಕ ಹೋಟೆಲ್ ಒಂದು ಪ್ರೆಸ್ ಅಲ್ಲಿ ಬರ್ತಾರೆ. ಪ್ರೆಸ್ ಮೀಟಿಂಗ್ ಎಲ್ಲ ಆಗಿ ಬರ್ಬೇಕಾದ್ರೆ ಅಲ್ಲಿಂದ ಒಂದು ಕಾನಿಷ್ಕ ಹೋಟೆಲ್ ಒಂದು ಮರ ಬಿದ್ದವರಿಗೆ ಸ್ಪೈನಲ್ ಕಾರ್ಡ್ ಆಗಿ ಇವತ್ತು ಆ ಜೀವನನೇ ಒಂದು ಇಲ್ದಂಗಾಯ್ತು. ಇವತ್ತು ಮರಣ ಹೊಂದಿದ್ದಾರೆ ಅವರು. ಯಾಕಾಗಿ ಅವ್ರ ಬಗ್ಗೆ ಏನು ಕೇಳ್ಕೊಂತೀವಿ ಅಂದ್ರೆ ತುಂಬಾ ಜನ ಎಲ್ಲೂ ಹೇಳ್ಕೊಡಲ್ಲ. ಯಾಕಂದ್ರೆ ನಾವು ಹಿಂದೆ ಏನ್ ನಡ್ಕೊಂಡ್ ಬಂದಿರ್ತೀವಿ ಅವ್ರನ್ನೆಲ್ಲ ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ಮುಂದಕ್ಕೆ ಹೋಗದೆ ಅಂದ ತಕ್ಷಣ ಹಿಂದೆ ಅವ್ರನ್ನ ನಾವು ಮರೆಯಬಾರದು. ಪ್ರತಿಯೊಬ್ರು ನಮ್ಗೆ ಸಹಕಾರ ಮಾಡಿದಂತವ್ರು, ನಮ್ ಜೊತೆಗಿದ್ದಂತವ್ರು ಪ್ರತಿಯೊಬ್ರು ಕೂಡ ನಮ್ಗೆ ಮುಖ್ಯರಾಗ್ತಾರೆ. ಪ್ರತಿಯೊಬ್ರು ಕೂಡ ಕಾರಣರಾಗ್ತಾರೆ. ಯಾಕಂದ್ರೆ ಈ ಹಾಸನ ಜಿಲ್ಲಾ ವೇದಿಕೆ ನಾನು ಕಟ್ಟಿರ್ಬೋದೇ ಹೊರತು ಇದನ್ನೆಲ್ಲ ಬೆಳೆಸ್ತಿರ್ತಕ್ಕಂಥ ನೀವೇ. ನಮ್ಮ ಮಂಜುಳಾ ಮೇಡಮ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವ್ರದ್ದು ಪಾತ್ರ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲ ಈ ತರ ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಇಲ್ಲ ಇದು ಮಾಡ್ಬೇಕು, ಆ ತರ ಕರಿಬೇಕು, ಈ ತರ ಕರಿಬೇಕು.